ನನ್ನ ಕಂಪನಿನ ನಂದು ಇದುವರೆಗೂ ಯಾವುದೇ ಪ್ರಾಜೆಕ್ಟ್ಸಲ್ಲೂ ನಾನು ಲೋನ್ ತಗೊಳಲ್ಲ. ತಿರ್ಗಾ ಗ್ರಾಹಕ ಮನಸ್ಸಿಗೆ ಬರ್ತಾನೆ. ಅಂದರೆ ಇವಾಗ ನಾವೊಂದು ಪ್ರಾಜೆಕ್ಟ್ ಮಾಡ್ತೀವಪ್ಪ, ಅದಕ್ಕೊಂದು ಬ್ಯಾಂಕ್ ಲೋನ್ ತೊಗೊತೀವಿ ಅಂತ ಇಟ್ಕೊಳ್ಳಿ, ಅದಕ್ಕಾಗಲೇ ಲೈಬಿಲಿಟಿ ಕ್ರಿಯೇಟ್ ಮಾಡ್ಕೊಂಬಿಟ್ರಿ. ಅದಾದಮೇಲೆ ನೀವು ಕಸ್ಟಮರ್ಸ್ ಸೇಲ್ ಮಾಡ್ತೀರಿ. ನಾಳೆ ದಿವಸ ಒಂದು ರಿಸೆಷನ್ ಆದರೆ ಏನಾಗುತ್ತೆ, ಆ ಕಸ್ಟಮರು ಪ್ರಾಬ್ಲಮ್ಗೆ ಹೋಗ್ತಾನೆ. ಅದಕ್ಕೆ ನಂದು ಯಾವುದೇ ಪ್ರಾಜೆಕ್ಟಲ್ಲಿ ಕನ್ಸ್ಟ್ರಕ್ಷನ್ ಲೋನ್ ಅಂತ ಲೋನ್ ಯಾವುದೂ ನಾನು ತೊಗೊಳಲ್ಲ. ಸೊ ಸೆಲ್ಫ್ ಅಕ್ರೂವಲ್ ಮಾಡ್ತೀನಿ. ನಿಮ್ಗೆ ಯಾವುದೇ ಬಿಸ್ನೆಸ್ ಆಗಲಿ, ಎಷ್ಟೇ ಚಿಕ್ಕ ಬಿಸ್ನೆಸ್ ಆಗಲಿ, ಎಷ್ಟೇ ದೊಡ್ಡ ಬಿಸ್ನೆಸ್ ಆಗಲಿ, ನಿಮ್ಮ ಕಸ್ಟಮರ್ ಓರಿಯೆಂಟೆಡ್ ಆಗಿ ಮಾಡಿದ್ರೆ ನಿಮ್ಮ ಸಕ್ಸಸ್ ಗ್ಯಾರಂಟಿ. ಮೈ ವೈಫ್ ಇಸ್ ಲಿನಿ ರಾಯ್ ಆ್ಯಂಡ್ ಐ ಹ್ಯಾವ್ 2 children. My son is Rohit and Riya. Family piece is also very important. So I've had a very nice family, beautiful family. So ತುಂಬ ಸತಿ ನಾನು ಆಫೀಸಲ್ಲಿ ಹೇಳ್ತೀನಿ, ಯಾರೇ ಇವಾಗ ನಿಮ್ಮ ಈ ಪ್ರೋಗ್ರಾಮ್ ನೋಡ್ತಿದ್ದಾರಲ್ಲ, ನಿಮ್ಮ ಮನೆ ಪ್ರಾಬ್ಲಮ್ ಮನೆಯಲ್ಲಿ ಇಟ್ಕೊಬೇಕು, ಆಫೀಸ್ಗೆ ಇಟ್ಕೊಬೇಕು. ಇದು ಎರಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ನೆಮ್ಮದಿ ಸಿಗಲ್ಲ. ಸೊ ಐ ಕಂಪಾರ್ಟ್ಮೆಂಟಲೈಸ್ ಇಟ್ ಮೈ ಲೈಫ್. ಫ್ಯಾಮಿಲಿ ಲೈಫ್ ಸಪ್ರೇಟ್, ಬಿಸ್ನೆಸ್ ಲೈಫ್ ಸಪ್ರೇಟ್, ಪ್ರೊಫೆಷನಲ್ ಲೈಫ್ ಸಪ್ರೇಟ್, ಫ್ರೆಂಡ್ಸ್ ಲೈಫ್ ಸಪ್ರೇಟ್. ಇದು ನಾವು ಯಾರು ಬೇಕಾದ್ರೂ ಮಾಡ್ಬೋದು. ಇದು ಮಾಡಿದ್ರೆ ದೇ ಲೈಫ್ ವಿಲ್ ಬಿ ಮಚ್ ಬೆಟರ್. ಈಗ ರಿಯಾಲಿಟಿ ಶೋ ನಾನು ಸ್ಟಾರ್ಟ್ ಮಾಡಿದ್ದು ಸಿಂಗಿಂಗಲ್ಲೇ. ನಾನು ದೊಡ್ಡ ಸ್ಪಾನ್ಸರ್ಶಿಪ್ ಮಾಡಿದ್ದೀನಿ. ಅದು ನಮ್ಮ ಸಂಗೀತ ಸರಸ್ವತಿಗೆ ನಾನು ಕೊಡೋ ಒಂದು ಚಿಕ್ಕ ಕಾಣಿಕೆ. ಅಂದರೆ ಇವಾಗ ನಾವು ತುಂಬ ಪ್ರಾಡಕ್ಟ್ಸ್ ಮಾಡ್ತೀವಿ, ಅದರಲ್ಲಿ ಒಂದು ಪ್ರಾಡಕ್ಟ್ ನಾವು ಸಂಗೀತ ಸರಸ್ವತಿಗೆ ಒಂದು ಕಾಣಿಕೆ ಥರ ಕೊಟ್ಟರೆ ಅಲ್ಲಿ ಅದೇನಾಗುತ್ತೆ ಅಂದರೆ ಸ್ಫೂರ್ತಿ ಬರುತ್ತೆ. ಈ ಪ್ರೋಗ್ರಾಮಿಂದಾಗಿ ಎಷ್ಟೋ ಜನ ಮ್ಯೂಸಿಕ್ ಇಂಡಸ್ಟ್ರಿಗೆ ಬಂದಿದ್ದಾರೆ, ಎಷ್ಟೋ ಜನ ಸಕ್ಸಸ್ಫುಲ್ ಆಗಿದ್ದಾರೆ, ಎಷ್ಟೋ ಜನ ಮೂವೀಸಲ್ಲಿ ಹಾಡಾಡಿದ್ದಾರೆ. ಸೊ ಇದಕ್ಕೆಲ್ಲ ಎಲ್ಲಿ ಸ್ಫೂರ್ತಿ ಅಂದರೆ ಈ ಪ್ರೋಗ್ರಾಮಲ್ಲಿ. ಈ ಪ್ರೋಗ್ರಾಮ್ ಹೆಂಗೆ ಸಕ್ಸಸ್ ಆಗುತ್ತೆ ಅಂದರೆ ಅದಕ್ಕೊಂದು ಪ್ರೈಸ್ ಮನಿನೂ ಚೆನ್ನಾಗಿರಬೇಕು. ಸೊ ಅದು ನಮ್ಮ ಕಡೆಯಿಂದ ಸಪೋರ್ಟ್ ಆಗಿ ಹೋಗುತ್ತೆ. ನಾನು ಅದೇ ಯಾಕೆ ಮಾಡ್ತಿದ್ದೀನಿ ಅಂದರೆ ಸಂಗೀತ ಸರಸ್ವತಿಗೆ ನಾನು ಕೊಡೋದು ಒಂದು ಚಿಕ್ಕ ಕಾಣಿಕೆ ಅಷ್ಟೇ. ಸಿ ಅಗೇನ್ ಟ್ಯಾಲೆಂಟ್ ಬೇಸ್ಡ್ ಆಗಿ ನಾನು ಮಾಡಿರೋದು. ಆ್ಯಂಡ್ ಆಲ್ಸೋ ದಿಸ್ ವಿ ಹ್ಯಾವ್ ಡನ್ ಎ ಬಿಗ್ ಮೂವಿ ಆಲ್ಸೋ ಕಾಲ್ಡ್ ಮರಕೆರ್ ವಿತ್ ಮೋಹನ್ ಲಾಲ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್. ಮೋಹನ್ ಲಾಲ್ ಜೊತೆ ಮಾಡಿದ್ದೀನಿ, ರವಿಚಂದ್ರನ್ ಅವ್ರ ಜೊತೆ ಮಾಡಿದ್ದೀನಿ, ತುಂಬ ಜನರ ಹತ್ರ, ನಮ್ಮ ರಮೇಶ್ ಅರವಿಂದ್ ಅವ್ರ ಜೊತೆ ಅವ್ರ ಜೊತೆ ಸಿನಿಮಾ ನಾವು ಪ್ರೊಡಕ್ಷನ್ ಮಾಡಿದ್ದೀವಿ. ಇದಕ್ಕೆಲ್ಲ ಏನಾಗುತ್ತೆ ಅಂದರೆ ಒಂದು ಈ ಪ್ಯಾಷನ್ ಇದೆಯಲ್ಲ, ಒಂದು ಕಡೆ ನಮ್ಮ ಬಿಸ್ನೆಸ್ಸು, ಇನ್ನೊಂದು ಕಡೆ ಪ್ಯಾಷನ್ನು. ಈ ಪ್ಯಾಷನ್ ಅಂದಾಗ ನಾವು, ನನಗೆ ಆರ್ಟ್ ಆ್ಯಂಡ್ ಕಲ್ಚರ್ ನಾನು ಹೇಳ್ದಂಗೆ ತುಂಬ ಕ್ಲೋಸು. ಅದಕ್ಕಾಗಿ ನಾನೊಂದು ಟೈಮ್ ಮೀಸಲಾಗಿಟ್ಟು ಒಂದು ಬಡ್ಜೆಟ್ ಇಟ್ಟಿರ್ತೀನಿ, ಅದರಲ್ಲಿ ನಾವು ಇದೆಲ್ಲ ಮಾಡಿಕೊಂಡಿರೋದು. ಆ್ಯಂಡ್ ವಾಟ್ ಎವರ್ ಯು ಡೂ ಟು ಆರ್ಟ್ ಯು ಆರ್ ಪ್ರಮೋಟಿಂಗ್ ಇಟ್ ಅಲ್ವಾ. ದಟ್ ಈಸ್ ಮೈ ಲಾಜಿಕ್ ಅಬೌಟ್ ದಿಸ್. ಇವಾಗ ನಾವು ಎಲ್ಲದಕ್ಕೂ ಒಂದು ಪ್ಲ್ಯಾನಿಂಗ್ ಮಾಡಿದ್ರೆ, ಇದಕ್ಕಿಷ್ಟಿಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದರೆ ನಾವು ಅದು ಮಾಡ್ಬೋದು. ಡೆಫಿನೆಟ್ಲಿ ನಾವು ಮಾಡ್ಬೋದು. ನಾನು ಇದೇ ಕನ್ನಡ ಮನೆಯಲ್ಲಿ ಹುಟ್ಟಿದ್ದು. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದಿದೆ. ನಮ್ಮ ತಾಯಿಗೆ ತುಂಬ ಇದಿತ್ತು, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರು, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದಬೇಕು ಅಂತ ನನ್ನಂಥ ಸ್ಕೂಲಲ್ಲಿ ಹಾಕಿದ್ರು. ಪ್ಲಸ್ಸು ನನಗೆ ಭಾಷೆ ಬಗ್ಗೆ ತುಂಬ ಅಭಿಮಾನ ಇರೋ ಮನುಷ್ಯ. ಇವಾಗ ನಾನು ಅಮೇರಿಕನಲ್ಲಿ ಇವಾಗ ಒಬ್ಬ ಕನ್ನಡಿಗನ ನೋಡಿದೆ ಅಂತ ತಿಳ್ಕೊಳ್ಳಿ, ನಾನು ಕನ್ನಡದಲ್ಲೇ ಮಾತಾಡೋದು. ನನಗೆ ನಮ್ಮ ಭಾಷೆ ಮಾತಾಡೋದು ನಂಗೆ ತುಂಬ ಇಷ್ಟ. ನಮ್ಮ ಭಾಷೆ ಬಗ್ಗೆ ನಮ್ಗೆ ಅಭಿಮಾನ ಇದ್ದರೆ ನಾವು ಅದು ಮಾತಾಡ್ಬೋದು. ಅದು ಐ ಕೀಪ್ ಕಲ್ಟಿವೇಟಿಂಗ್ ಇಟ್. ನಾವು ಲೈಫಲ್ಲಿ ಅಚೀವ್ ಮಾಡಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಇವಾಗ ನಾವೊಂದು ಮಾಡಿ ಹತ್ತಬೇಕಿದ್ರೆ ಮೊದಲನೇ ಸ್ಟೆಪ್ ಹತ್ತಬೇಕು, ಆಮೇಲೆ 2ನೇ ಸ್ಟೆಪ್ ಹತ್ತಬೇಕು. ನನ್ನ ಲಾಜಿಕ್ ಹೇಗೆ ಬಿಸ್ನೆಸ್ ಅಂದರೆ, ಈಗ ನಾನು ಶುರು ಮಾಡಿದಾಗ ನನಗೆ ಯಾರನ್ನ ನಾನು ರೋಲ್ ಮಾಡೆಲ್ ಮಾಡ್ಬೋದು, ಯಾರನ್ನ ನಾನು ಓವರ್ಟೇಕ್ ಮಾಡ್ಬೋದು, ಅವ್ರನ್ನ ನಾನು ಬೆಂಚ್ ಮಾರ್ಕ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಅವ್ರಿಗೆ ನಾನು ಯಾವುದೇ ಥರದ ತೊಂದರೆ ಮಾಡಲ್ಲ. ಅವ್ರನ್ನ ನೋಡಿಕೊಂಡು ಅವ್ರು ಏನು ಮಾಡ್ತಾರೆ, ನಾನೇನು ಬೆಟ್ರ್ ಮಾಡ್ಬೋದು ಅಂತ ಆ ಫಸ್ಟು ಹೆಜ್ಜೆ ಇಡ್ತೀನಿ. ಆಮೇಲೆ ಅದಾದಮೇಲೆ ನೆಕ್ಸ್ಟು ಏನು ಮಾಡ್ಬೋದು ಅಂತ. ಸೊ ಈಗ ಯು ಶುಡ್ ಹ್ಯಾವ್ ಬಿಗ್ ಡ್ರೀಮ್ ಅಂತಾರೆ, ಬಟ್ ಯು ಶುಡ್ ಗೋ ಸ್ಟೆಪ್ ಬೈ ಸ್ಟೆಪ್. ಸೊ ನನ್ನ ಅಡ್ವೈಸ್ ಟು ಆಲ್ ದ ನ್ಯೂ ಜನ್ರೇಷನ್ ಕಿಡ್ಸ್ ಆರ್ ದಟ್ ನಾವು, ದೇರ್ ಆರ್ ಬಿಲ್ ಗೇಟ್ಸ್, ದೇರ್ ಆರ್ ಇಲಾನ್ ಮಾಸ್ಕ್, ದೇರ್ ಇಸ್ ಅಂಬಾನಿ, ದೇರ್ ಇಸ್ ರತನ್ ಟಾಟಾ, ಎಲ್ಲರೂ ಇದ್ದಾರೆ. ಅವರೆಲ್ಲ ದೊಡ್ಡ ಮಹಾನ್ ಬಿಸ್ನೆಸ್ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ರೀಚ್ ಆಗೋದು ಅಷ್ಟು ಈಸಿ ಅಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಇವಾಗ ನಮಗೆ ಏನು ಸಾಧ್ಯವಾಗುತ್ತೆ ಅದನ್ನು ನಾವು ಫಸ್ಟು ಥಿಂಕ್ ಮಾಡಬೇಕು, ಅದನ್ನು ನಾವು ಅಚೀವ್ ಮಾಡಬೇಕು. ನನ್ನ ಅಚೀವ್ಮೆಂಟ್ ಲೈಫಲ್ಲಿ ಆಗಿರೋದು ಮಟ್ಟದಲ್ಲಿ ನಾನು ಒಂದು ಸ್ಫೂರ್ತಿ ತೊಗೊತೀನಿ, ಅದು ಅಚೀವ್ ಆದಮೇಲೆ ನೆಕ್ಸ್ಟ್ ಸ್ಫೂರ್ತಿ ತೊಗೊತೀನಿ. ಐ ಹ್ಯಾವ್ ನೆವರ್ ಡ್ರಮ್ಡ್ ಬಿಗ್.